ನಮ್ಮ ದೇವಗಿರಿ ಲಕ್ಷ್ಮೀಕಾಂತ್ ಸಂಘದ ಪರವಾಗಿ ಒಂದು ಸಣ್ಣ ಕಾಣಿಕೆ ಅರ್ಪಿಸ್ತಾ ಇದ್ದೀವಿ. ಜೈ ಶ್ರೀನಿವಾಸ. ಇವತ್ತು ಅವಳಿಗೆ ಒಂದು ಸಣ್ಣ ಫಲ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸ್ವೀಕರಿಸ್ಬೇಕು. ನಮ್ದೇ ಸಂಘ, ನಮ್ದೇ ಮನೆ ಇದ್ದಂಗೆ. ಮನೆ ಮಗಳೇ ನೀವು ಬೇರೆ ಏನಲ್ಲ. ಆದ್ರೆ ನಿಮ್ಗೆ ಎನ್ಕರೇಜ್ಮೆಂಟ್ ನಾವು ಕೊಡ್ಬೇಕು. ನೀನು ತುಂಬಾನೇ ಮುಂದೆ ಬಂದ್ಬಿಟ್ಟಿದ್ಯಾ. ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವರವನ್ನೇ ಹೇಳಿದ್ರು, ಅಲ್ಲಿ ತುಂಬಾ ಖುಷಿ ಆಯ್ತು. ಇವಾಗ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಇಲ್ಲಿ ಬರೀ ಇಲ್ಲಿರೋ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಹೊರಗಡೆ ಕೇಳ್ತಾ ಇರೋರು ಎಲ್ಲರಿಗೂ ಇದು ಉಪಯೋಗ ಆಗುತ್ತೆ. ಈ ಜ್ಞಾನ ಸತ್ಸಂಗದಿಂದ ನನ್ನ ಆಸೆ ಏನಂದ್ರೆ, ಇವಾಗ ನಮ್ಮ ಯೂಟ್ಯೂಬಲ್ಲಿ ನೋಡ್ತವ್ರು ಬೇಕಾದಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ನಮ್ಮ ರಮಾ ವಿಠಲ್ ಮೊನ್ನೆ ದಿವಸದ ಪ್ರೋಗ್ರಾಮ್ ಒಂದನ್ನ ಅನೌನ್ಸ್ ಮಾಡಿದ್ದೀವಿ. 1600 ಜನ ಕೇಳಿದ್ದಾರೆ ಒಂದೇ ದಿನದಲ್ಲಿ. ಇದು ಸಾವಿರಾರು ಜನಕ್ಕೆ ಯೂಟ್ಯೂಬ್ ಮುಖಾಂತರ ಪ್ರಚಾರಕ್ಕಾಗಿ ನಮ್ಮ ಮಮತಾ ಮತ್ತು ರಮಾ ವಿಠಲ್ ಇವರಿಬ್ಬರು ಒಂದು ಸಮಾಜ ಸುಧಾರಕ ಕಾರ್ಯಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡ್ತಾರೆ. ಕೂಪಮಂಡದ ಥರ ಬರೀ ಇಷ್ಟು ವರ್ಷ ಬರೀ ಇದು ನಮ್ಮ ಈ ಸಂಘದಲ್ಲಿ ಮಾತ್ರ ಬಂದಿರೋರಿಗೆ ಮಾತ್ರ ಅದು ಗೊತ್ತಾಗ್ತಾ ಇತ್ತು, ಬೇರೆಯವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಮ್ಮ ಮಮತನಿಂದ ಹೊಲ್ಗೆದೆ ಗೊತ್ತಾಗ್ತಾ ಇದೆ. ಅಲ್ಲೆಲ್ಲ ಇವತ್ತಿನ ದಿವಸ ಅವ್ರನ್ನ ಅಮೆರಿಕದವ್ರು ಬಂದಿದ್ದಾರೆ, ಮೈಸೂರಲ್ಲಿ ಇದ್ದಾರೆ. ಅವ್ರು 22 ವರ್ಷದಿಂದ ನಾನು ಪಾಠ ಕೇಳ್ತಿದ್ದಾರೆ. ಅವ್ರು ಹೇಳಿದ್ರು, ನೆರೆ ದಿವಸ ಯಾರು ಮಾತಾಡಿದ್ರು ಎಲ್ಲ ಹೇಳಿದ್ರು. ಅವ್ರಿಗೆಲ್ಲ ನಾನು ದೇವಗಿರಿ ಲಕ್ಷ್ಮೀಕಾಂತ್ ಸಂಘ ಅಂತ ಹೆಸರು ಕೊಟ್ಬಿಟ್ಟಿದ್ದೀನಿ. ಅವರೆಲ್ಲ ದೇವಗಿರಿ ಲಕ್ಷ್ಮೀಕಾಂತ್ ಸಂಘದಲ್ಲೇ ಇರೋರು ಕೂಡ. ಮೆಟ್ಲೋತ್ಸವ ಎಲ್ಲ ಮಾಡಿದ್ದಾರೆ. ಪಿಟ್ಸ್ಬರ್ಗಲ್ಲಿ ಮೆಟ್ಲೋತ್ಸವ ಮಾಡಿ ನಾನೇ ಹೋಗಿದ್ದೆ. ಅವ್ರಿಗೆಲ್ಲ 108 ಶ್ರೀನಿವಾಸನ ಹಾಡು ಹೇಳ್ಕೊಟ್ಟಿದ್ದೆ. ಅದನ್ನು 10 ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿಕೊಂಡು ಎಲ್ಲೋ ಲ್ಯಾಂಗ್ವೇಜ್ನವರು ಅವತ್ತಿನ ದಿವಸ ಮೆಟ್ಲೋತ್ಸವಕ್ಕೆ ನಮ್ಮ ಶ್ರೀನಿವಾಸನ ಹಾಡುಗಳನ್ನ ಹೇಳಿದ್ರು. ಅವರೆಲ್ಲರೂ ತುಂಬ ಆಸಕ್ತರಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ಇದು ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯರು ಅವರೆಲ್ಲರಿಗೂ ತುಂಬ ಉಪಯೋಗವಾಗಿದೆ. ಇದು ಬರೀ ನಮ್ಮ ದೇವಗಿರಿ ಲಕ್ಷ್ಮೀಕಾಂತ್ ಸಂಘಕ್ಕೆ ಮಾತ್ರ ಸೀಮಿತ